ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅರ್ಚನಾ ಭದ್ರಾವತಿ, ಸರಸ್ವತಿ ಮುಲ್ಕಿ, ದಿವಂಗತ ಸುಶೀಲಮ್ಮ ಮತ್ತು ಶಿವರಾಮ ಶಾಸ್ತ್ರಿ, ಶಿವಮೊಗ್ಗ, ಹರೀಶ್ ಪಾಯ್, ದುಬೈ, ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನೆಚ್ಚಿನ ಪ್ರೇಕ್ಷಕರೇ ನಮಸ್ಕಾರಗಳು. ನಾವೆಲ್ಲ ದೇವರ ಮಕ್ಕಳೇ. ಬದುಕಿಸುವ ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಗಾನಶಕ್ತಿ, ಜ್ಞಾನಶಕ್ತಿ, ಆನಶಕ್ತಿ, ನಮ್ಮೊಳಗಿನ ಶಕ್ತಿ, ಅದನ್ನು ದೇವರು ಅಂತ ಕರೆಯುತ್ತಲೇ ಬಂದರು ಯುಗ ಯುಗಾಂತರದಿಂದ. ದೇಹಕ್ಕೆ ವರ್ಚಸ್ಸಿನ ರುಮಾಲು ಅಂತ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಡಿವೈನ್ ಪಾರ್ಕ್ನಲ್ಲಿ ಆ ದೇವರು ಎಂಬುದನ್ನು ವಿವರಿಸಿದರು. ದೇದೀಪ್ಯಮಾನವಾಗಿ ವದನದಲ್ಲಿ ರುಚಿಯನ್ನು ದೇವರು ಸ್ಥಾಪಿಸಿದವ ಅತಿಮಾನವ ಶಕ್ತಿ ದೇವರು. ಇಂದು ನಾನು ವಿಚಾರ ದೇವರ ಕೃಪೆ ಅಪಾರ, ಅನಂತ, ಅದ್ಭುತ. ಭಗವಂತನ ಆಶೀರ್ವಾದ ಒಳಿತಾಗಲಿ ಎಂಬ ಭಾವ, ಇದು ಆಶೀರ್ವಾದ. ಅದನ್ನು ಕೃಪೆ ಅಂತ ಕರೆಯುತ್ತಾ ಬಂದಳು. ಕೃಪೆ ಎಂದರೆ ಭಗವಂತನ ಆಶೀರ್ವಾದ,
ಒಳಿತಾಗಲಿ ಅಂತ ಭಗವಂತ ಮನಸ್ವಿಯಾಗಿ ಸಂತೋಷದಿಂದ ಭಾವಿಸುವುದು ಇದು ಕೃಪೆ. ಈ ಕೃಪೆ ಸಾಮಾನ್ಯ ಕೃಪೆ ಅಲ್ಲ, ಚಿಕ್ಕಾಸಿಗೆ ದೊರೆಯುವ ಕೃಪೆ ಅಲ್ಲ, ಅದು ಅನಂತ ಅಂದರೆ ಅಂತ್ಯ ಇಲ್ಲದ್ದು, ಅಪಾರ ಅಳತೆ ಮಾಡಲಾಗದ್ದು, ಅದ್ಭುತ. ಅನಂತ ಅಪಾರ ಅದ್ಭುತ ಅಂದರೆ ವಿಚಿತ್ರವಾದುದು. ಒಬ್ಬ ವ್ಯಕ್ತಿ ಆಶೀರ್ವಾದ ಮಾಡಿದ್ದಾನೆ, ಸೀಮಿತ, ಅದಕ್ಕೆ ಲಿಮಿಟ್ ಇದೆ. ಭಗವಂತನ ಆಶೀರ್ವಾದ ಒಳಿತಾಗಲಿ, ಶುಭವಾಗಲಿ, ಅಂದವಾಗಲಿ, ಚಂದವಾಗಲಿ, ನಿನ್ನ ಮುನ್ನಡೆ ಸಾಂಗವಾಗಲಿ, ಭಗವಂತ ಮನಸ್ವಿ ಈ ರೀತಿ ಹರಸಿದರೆ, ಸಂಶಯ ಹಾರಿಸಿದರೆ, ಆನಂದ ಹೊರಿಸಿದರೆ ಅದು ಅನಂತ ಅದ್ಭುತ ಅಪಾರ. ಯಾಕೆ ಗೊತ್ತೇ? ದೇಹದ ಎಲ್ಲ ಕೆಲಸವನ್ನು ಮಾಡೋದು ಆ ದೇವರೇ. ತತ್ಕಾಲಕ್ಕೆ ನನ್ನ ದೇಹ, ನನ್ನ ಚಲನವಲನ, ನನ್ನ ಆಸೆ, ನನ್ನ ಚಟುವಟಿಕೆ ಜ್ಞಾನ ಇರುವ ತನಕ ಹೇಳಬೇಕು ನಿಜವಾಗಿ. ಆದರೆ ನಾವು ನಮ್ಮ ಗಮನ ಸೂಕ್ಷ್ಮವಾಗಿರುವಾಗ ಎಚ್ಚರದ ಅವಧಿಯಲ್ಲಿ ಹೇಳುತ್ತೇವೆ. ಅದೇ ನಿದ್ರೆ ನಮ್ಮನ್ನು ಆವರಿಸಿತು ಎಂದಾಗ ನಾನು ನನ್ನದು, ನನ್ನಿಂದ, ನನ್ನ ಮೂಲಕ ಮರೆತೇ ಹೋಗುತ್ತದೆ. ಭಗವಂತ ಕೆಲಸ ಮಾಡುತ್ತಾನೆ 24 ಗಂಟೆ, ಒಂದು ಕ್ಷಣ ರೆಸ್ಟ್ ಇಲ್ಲದೆ. 6 ಅಡಿ ಉದ್ದ, 3 ಅಡಿ ಅಗಲ, 1 ಅಡಿ ದಪ್ಪದ ಈ ದೇಹವನ್ನು ಭಗವಂತ ಕಣ್ಣಿನ ಮೇಲೆ ಕಣ್ಣಿಟ್ಟು ಪ್ರಾಣಶಕ್ತಿಯಾಗಿ ಆತ 24 ಗಂಟೆಯೂ ಸದ್ದಿಲ್ಲದೆ ಸುದ್ದಿ ಮಾಡದೆ ನಾನಿದ್ದೇನೆ ಅಂತ ಹೇಳದೇನೆ ರಕ್ಷಿಸುತ್ತಾನೆ. ಗಾಢ ನಿದ್ರೆಯಲ್ಲಿ ಇಲಿಮರಿ ಕಿರಿಬೆರಳಿಗೆ ಕಟ್ರಮ್ಮೆಂತು ಕಚ್ಚಿತು ಎನ್ನಿ ತಕ್ಷಣ ನಿಮ್ಮ ಕಾಲನ್ನು ಎಳೆದುಕೊಳ್ಳುವಂತೆ ಭಗವಂತ ಮಾಡುತ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಏನೋ ಕಚ್ಚಿತು, ಕಾಲು ಎಳೆದುಕೊಂಡೆ, ಬೆಳಗ್ಗೆ ಎದ್ದು ನೋಡುವಾಗ ಕಿರಿಬೆರಳಿನಲ್ಲಿ ಸಣ್ಣ ಗಾಯ ಇದೆ. ಬಹುಶಃ ಇಲಿಮರಿ ಬಂದು ಕಚ್ಚಿರಬೇಕು. ಯೋಚನೆ ಮಾಡಿ. ಮ್ಯಾಚ್ಮ್ಯಾನ್ ಕ್ಯಾಚ್ಮ್ಯಾನ್ ಆಗಿ ಪ್ಯಾಚ್ಮ್ಯಾನ್ ಆಗದಂತೆ ಕಣ್ಣಿನ ಮೇಲೆ ಕಣ್ಣಿಟ್ಟು ರಕ್ಷಿಸುವ ಆ ದೇಹಕ್ಕೆ ವರ್ಚಸ್ಸಿನ ರುಮಾಲು ಆದ ದೇವರು ಈ ದೇಹದ ಒಡೆಯ. ಏನು ಮಾಡ್ತೇವೆ ನಾವು? ಬುದ್ಧಿವಂತ ಮನುಷ್ಯ ಯಥಾರ್ಥವಾಗಿ ನೀನು ಒಡೆಯನಾದರೂ ನಂದೇ ಈ ಮನೆ, ನನ್ನದೇ ದೇಹ, ನನ್ನದೇ ಮೂಗು, ನನ್ನದೇ ಕೈ, ನನ್ನದೇ ಕಾಲು, ನನ್ನದೇ ಚಲನವಲನ, ನನ್ನದೇ ಯೋಚನೆ. ಶಿವನಾಗಿ ನಾನಿದ್ದೇನೆ, ಭಗವಂತ ಇದ್ದಾನೆ. ಭಗವಂತ ದೇಹವನ್ನು ಬಿಟ್ಟಿದ್ದಾನೆ. ಯೋಚನೆ ಮಾಡಿ, ಶವ. ಆ ಹೆಣ ಯಥಾರ್ಥವಾಗಿ ಇದ್ದಕ್ಕಿದ್ದಂತೆ ಇರುತ್ತದೆ 6 ಗಂಟೆ. 6 ಗಂಟೆ ನಂತರ ದೇಹ ಬೀಗುತ್ತದೆ, ವಾಸನಾಮಯವಾಗುತ್ತದೆ. ಒಳಗಿರುವ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ 6 ಗಂಟೆ ಕಾಲ ಒಳಗಿನ ಪ್ರಾಣಶಕ್ತಿಯ ಬೈ ಆರ್ಡರ್ ತಟಸ್ಥರಾಗಿರುತ್ತಾರೆ. 6 ಗಂಟೆ ಮುಗೀತು ಎಂದ ತಕ್ಷಣ ಪ್ಯೂಟ್ರಿಫ್ಯಾಕ್ಷನ್, ಕೊಳೆಯುವಿಕೆ ಆರಂಭವಾಗುತ್ತದೆ. ಅವೆಲ್ಲ ದೇಹದ ಕಣಕಣವನ್ನು ಕ್ಷಣ ಕ್ಷಣವೂ ತೊರೆದು ತಿನ್ನುತ್ತಾರೆ. ಆಗ ವಾಸನೆ ಬರುತ್ತದೆ. ಶಿವನಾದ ದೇಹ ಒಳಗಡೆ ಭಗವಂತ ಟಾಟಾ ಹೇಳಿದಾಗ ಶವ ಆಗುತ್ತದೆ. ದೇಹ ಇರುತ್ತದೆ, ಒಳಗಡೆ ಶಕ್ತಿ ಇರುವುದಿಲ್ಲ. ಆ ಶಕ್ತಿಯ ಕೆಲಸ ನಡೆಯುವುದಿಲ್ಲ. ಅದು ಯಾವ ಶಕ್ತಿ? ದೇವರ ಶಕ್ತಿ. ಅದು ಯಾವ ದೇಹ? ದೇವರ ದೇಹ. ನಾವು ದೇವರ ದೇಹವನ್ನು ನನ್ನ ದೇಹ ಅನ್ನುತ್ತೇವೆ. ಯೋಚನೆ ಮಾಡಿ, ಎಷ್ಟು ತಪ್ಪು ಮಾಡುತ್ತೇವೆ. ದೇವರ ಕೃಪೆ ಅಪಾರ, ಅನಂತ, ಅಗಾಧ. ನೀವು ನಂದು ನಂದು ನಂದು, ನನ್ನಿಂದ, ನನ್ನ ಮೂಲಕ ಅಂತ ಹೇಳಿದರೆ ಭಗವಂತ ಏನು ಮಾತಾಡುವುದೇ ಇಲ್ಲ. ಮುಠಾಳ ಮೂರ್ಖ ಅಂತ ಬೈಯುವುದೇ ಇಲ್ಲ. ಹೇಳು, ಪರವಾಗಿಲ್ಲ, ನನ್ನ ಕೆಲಸ ನಿನ್ನನ್ನು ಬದುಕಿಸುವುದು, ನೀನು ಚೆನ್ನಾಗಿರುವಂತೆ ಮಾಡುವುದು ನನ್ನ ಕೆಲಸ. ಕೈ ಗಾಯವಾಗುತ್ತದೆ. ಯೋಚನೆ ಮಾಡಿ, 2-3 ನಿಮಿಷದಲ್ಲಿ ಬ್ಲೀಡಿಂಗ್, ರಕ್ತಸ್ರಾವ ನಿಲ್ಲುತ್ತದೆ. ರಕ್ತ ಹೆಪ್ಪುಗಟ್ಟುವಿಕೆ ಕೆಲಸ ಭಗವಂತನೇ. ಆಮೇಲೆ ಅಲ್ಲಿಯ ಕಣ ಕ್ಷಣ ಕ್ಷಣವೂ ವೃದ್ಧಿಯಾಗುತ್ತದೆ, ಗಾಯ ಮಾಸುತ್ತದೆ. ನನ್ನ ಗಾಯ, ನನ್ನ ದೇಹ, ನನ್ನ ರಕ್ತ ಸೋರುತ್ತದೆ.
ಹೆಸರಿಗೆ ಮಾತ್ರ ನಿಮ್ಮದು, ಕೆಲಸ ಎಲ್ಲ ಭಗವಂತನದೇ. ಕಣ ಕಣವು ಕ್ಷಣ ಕ್ಷಣವು ಚೈತನ್ಯಮಯಿಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಸಂತೋಷದಿಂದ ಏನೂ ಆಗಿಲ್ಲವೆಂಬಂತೆ ನೀವು ಕೊಟ್ಟ ಹೋಮ್ವರ್ಕನ್ನು, ದೇಹದ ವರ್ಕನ್ನು ಆತ ಮಾಡುತ್ತಾನೆ. ಜ್ವರ ಬಂದಾಗಲೂ ಯೋಚನೆ ಮಾಡಿ, ದೇಹದ ಟೆಂಪರೇಚರ್ ಜಾಸ್ತಿ ಆಗುತ್ತದೆ, ಬ್ಯಾಕ್ಟೀರಿಯಾ ಇನ್ವೇಡ್ ಆಗುತ್ತದೆ. ಬ್ಯಾಕ್ಟೀರಿಯಾ ಒಳಗಡೆ ಯುದ್ಧ ಮಾಡುವಾಗ ದೇಹದ ಬಿಳಿ ರಕ್ತ ಕಣಗಳು ಹೋರಾಡುತ್ತವೆ. ಆ ಯುದ್ಧದಿಂದಾಗಿ ದೇಹದ ಟೆಂಪರೇಚರ್ ಜಾಸ್ತಿ ಆಗುತ್ತದೆ. ಆ ಯುದ್ಧದಿಂದಾಗಿ ಬಿಳಿ ರಕ್ತ ಕಣಗಳು ಪವರ್ಫುಲ್ಲಾಗಿ ಬ್ಯಾಕ್ಟೀರಿಯಾ ವೈರಸ್ಸನ್ನು ಸಾಯಿಸುವುದರಿಂದಾಗಿ ಅಲ್ಲಿ ರಸಿಗೆ ಅಥವಾ ಪಸ್ ಆಗುತ್ತದೆ. ತನ್ಮೂಲಕ ಟೆಂಪರೇಚರ್ ಕಡಿಮೆ ಆಗುತ್ತದೆ. ನಾವೇನು ಹೇಳ್ತೇವೆ, ನನಗೆ ಜ್ವರ ಬಂತು, ತಲೆನೋವು ಬಂತು, ಅಯ್ಯೋ ಅಯ್ಯಯ್ಯೋ ಅಮ್ಮ ಅಂತ ಕೂಗಾಡೋದೆಲ್ಲ ನಾವು. ದೇಹದ ಗಾಯ ಮಾಸುವಂತೆ ಒಳಗಡೆ ಎಲ್ಲ ರಕ್ಷಣೆ ಸಂರಕ್ಷಣೆ ಎಲ್ಲ ಭಗವಂತನದೇ. ಅವನ ಕೃಪೆ ಅಪಾರ, ಅನಂತ ಅದ್ಭುತ. ಸದ್ದಿಲ್ಲದೆ ಮಗು ಮುಟ್ಟಾಳ, ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ, ವಾಸಿ ಮಾಡ್ತಿದ್ದೇನೆ, ಗುಣಪಡಿಸುತ್ತಿದ್ದೇನೆ, ಒಂದು ದಿನ ಆತ ಹೇಳಿದ್ದಿಲ್ಲ. ಅವನಿಗೆ ಗೌರವ ಕೊಡುವುದೇ ಬೇಡ. ನಾಸ್ತಿಕರಾಗಿ ದೇವರೇ ಇಲ್ಲ, ನಾನೇ ನಿಮ್ಮನ್ನು ಸಾಯಿಸುವುದಿಲ್ಲ, ಪ್ರತಿಕ್ರಿಯೆ ತೋರಿಸುವುದೇ ಇಲ್ಲ, ಹೋಗೆಲ್ಲ ನನ್ನ ದೇಹ ಇದು ಹೇಳುವುದೇ ಇಲ್ಲ. ನಾನು ಮಾಡ್ತೇನೆ, ಯೋಚನೆ ಮಾಡು, ನಿನ್ನಿಂದ ಆಗದ ಕೆಲಸ. ಬ್ಲೀಡಿಂಗ್ ಆಗತ್ತೆ, ಸ್ಟಾಪ್ ಮಾಡೋದು ನಮ್ಮಿಂದ ಆಗುವ ಕೆಲಸ ಅಲ್ವೇ ಅಲ್ಲ ಅದು. ನಾವು ಹೊರಗಡೆ ಬ್ಯಾಂಡೇಜ್ ಹಾಕಿ ಒತ್ತಡದಿಂದಾಗಿ ತತ್ಕಾಲಕ್ಕೆ ನಿಲ್ಲಿಸ್ಬೋದು. ಭಗವಂತ ಒಳಗಡೆ ಕ್ಲಾಟ್ ಆಗುವಂತೆ ಮಾಡಿ ಫೈಬ್ರನೋಜಿನ್ ಬಲೆಯನ್ನು ಆತ ಸಂಯೋಜಿಸಿ ಶಾಶ್ವತವಾಗಿ ಗಾಯ ಗುಣಪಡಿಸುತ್ತಾನೆ. ದರ್ಜಿ ಬಟ್ಟೆ ಹೊಲಿದಕ್ಕೆ ನಾವು ದುಡ್ಡು ಕೊಡಬೇಕು. ಭಗವಂತ ದೇಹದ ರಿಪೇರ್ ಮಾಡಿ ಪ್ರಿಪೇರ್ ಮಾಡುತ್ತಾನೆ. ಏನು ಕೊಡ್ತೇವೆ ನಾವು ಅವನಿಗೆ? ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲ್ಲ ಮಾಡಿ ಏನೂ ಮಾಡಿಲ್ಲ ಅಮ್ಮ ತೀರ್ಥ ನೋಡಿ, ಅದಕ್ಕೆ ಕೃಪೆ ಎನ್ನುವುದು. ನಿನ್ನ ಆಶೀರ್ವಾದ ಕಣಕಣ ಕ್ಷಣಕ್ಷಣವೂ ನಾನು ಹೇರಳವಾಗಿ ಪಡೆದಿದ್ದೇನೆ. ನೀನದಕ್ಕೆ ಒಪ್ಪಿದ್ದೀಯೋ ಇಲ್ಲವೋ ಗೊತ್ತಿಲ್ಲ, ನನಗಂತೂ ಖಾತ್ರಿಯಾಗಿದೆ ನಿನ್ನಿಂದಲೇ ನಾನು ಬದುಕುವುದು. ಅದಕ್ಕೆ ನನ್ನ ಹೆಸರಿನಲ್ಲಿ ದೇವದಾಸ, ದೇವರು ನೀನು, ದಾಸ ನಾನು, ದಾರಿ ತೋರು ಸದಾ ಎಂಬರ್ಥದಿಂದ ದೇವದಾಸ ಅಂತ ಹಾಕ್ಕೊಂಡಿದ್ದೇನೆ. ಕ್ಷಣ ಕ್ಷಣವೂ ಕಣಕಣವು ನೀವು ನಿಮ್ಮ ಹೆಸರಿನ ಜೊತೆಗೆ ದೇವದಾಸ, ದೇವರ ಮಗು, ದೇವರ ಕಂದ, ದೇವರ ಭಕ್ತ, ದೇವರ ನಿಷ್ಠ, ಈ ಭಾವದಿಂದ ಕರೆದಾಗ ಭಗವಂತನಿಗೆ ಬಹಳ ಖುಷಿಯಾಗುತ್ತದೆ. ಆತ ಮಾಡುವ ನಮ್ಮನ್ನು ಬದುಕಿಸುವ ಕೆಲಸ ಅದು ಡಿವೈನ್ ಮ್ಯಾಜಿಕ್. ಕಣ ಕಣವು ಕ್ಷಣ ಕ್ಷಣವೂ ಭಗವಂತ ರೆಸ್ಟ್ ಇಲ್ಲದಂತೆ ಅವಿರತ ಪರಿಶ್ರಮದೊಂದಿಗೆ ನನ್ನ ಮಗುವಂತ ನಮ್ಮ ದೇಹವನ್ನು ಯಥಾರ್ಥವಾಗಿ ಪ್ರೀತಿಸಿ ಪಾಲಿಸಿ ಪೋಷಿಸಿ, ಒಂದು ದಿನ ಅಲ್ಲ, ಹುಟ್ಟಿದಂದಿನಿಂದ ಸಾಯುವ ತನಕ ಗಮನವಿಟ್ಟು 1 ಗಂಟೆ ಅಲ್ಲ 24 ಗಂಟೆ ದಿನದಲ್ಲಿ ಒಂದು ಕ್ಷಣ ರೆಸ್ಟ್ ಇಲ್ಲದಂತೆ ದುಡಿಯುತ್ತಾನೆ. ಯೋಚನೆ ಮಾಡಿ, ಏನು ಕೊಡ್ತೇವೆ ನಾವು? ಏನು ಕೊಡೋದಿಲ್ಲ. ಅದಕ್ಕೆ ನಿನ್ನ ಕೃಪೆ ಎಂಬ ಶಬ್ದ ಬಂತು ಅಲ್ಲಿ. ಅಪಾರ, ಅದಕ್ಕೆ ಲಿಮಿಟ್ ಇಲ್ಲ, ಅನಂತ ತುದಿ ಮೊದಲಿಲ್ಲ. ಅದ್ಭುತ, ಅದೊಂದು ವಂಡರ್, ವಿಚಿತ್ರವೇ, ವಿಸ್ಮಯವೇ. ಏನೂ ಲಾಭ ಇಲ್ಲದಂತೆ ನನಗಾಗಿ ನೀನು ಹೋರಾಡ್ತೀಯಲ್ಲ ಹೇ ಭಗವಂತ, ಹೇ ಪರಮಾತ್ಮ, ಹೇ ದೇವರೇ, ನಾನು ಅರ್ಹನೇ. ನಮ್ಮಲ್ಲಿ ಮಾನಸಿಕ ವ್ಯಭಿಚಾರ ಇದೆ, ಸುಳ್ಳಿದೆ, ಮೋಸ ಇದೆ, ದಗ ಇದೆ, ವಂಚನೆ ಇದೆ, ಹಣೆಯ ಮೇಲೆ ವಿಭೂತಿ ಇದೆ, ಭಸ್ಮ ಇದೆ, ತಿಲಕ ಇದೆ. ಎಷ್ಟು ಮೋಸ ಮಾಡ್ತೇವೆ ಪ್ರತಿ ಕ್ಷಣದಲ್ಲಿಯೂ. ಭಗವಂತ ಹೇಳ್ತಾನೆ, ಮುಟ್ಟಾಳ ಮೂರ್ಖ, ನೀನಷ್ಟು ಮೋಸಗಾರ ಇಲ್ಲ. ನಮ್ಮ ಒಳಕಿವಿ ಮುಚ್ಚಿಯೇ ಹೋಗಿದೆ. ಶೋಕಿ ಬದುಕಿನಲ್ಲಿ ನಾವು ಸಾಚಾವರ್ತನೆ ಕೋಟಾವರ್ತನೆ ಆಗಿಬಿಟ್ಟಿದೆ. ನಾವೇ ನಮ್ಮನ್ನು ಪ್ರಶ್ನಿಸಿಕೊಳ್ಳಬೇಕು. ರಾತ್ರಿ ಮಲಗುವ ಮೊದಲಾದರೂ ಇಡೀ ದಿನ ಎಷ್ಟು ಅಂಶ ಸಾಚಾವರ್ತನೆ ನನ್ನದಾಗಿದೆ. ಶಿವಗುರುಜಿ ಯಾವಾಗಲೂ ಹೇಳ್ತಾರೆ, ಜಗತ್ತಿನಲ್ಲಿ ಲಾಯರ್ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ನೀನೆಷ್ಟು ಸಾಚ ಯೋಚನೆ ಮಾಡು. ಪ್ರತಿದಿನ ರಾತ್ರಿ ಮಲಗುವ ಮೊದಲು ಈ ಪ್ರಶ್ನೆಯೊಂದಿಗೆ ನಮ್ಮನ್ನು ಅಂತರಾತ್ಮವನ್ನು ನಾವು ಕೇಳಿಕೊಳ್ಳಬೇಕು. ಪ್ರಾಣಶಕ್ತಿಯಾಗಿ, ತ್ರಾಣಶಕ್ತಿಯಾಗಿ, ಮಾನಶಕ್ತಿಯಾಗಿ, ಗಾನಶಕ್ತಿಯಾಗಿ, ಯಾನಶಕ್ತಿಯಾಗಿ
ಜ್ಞಾನಶಕ್ತಿಯಾಗಿ ಆತ್ಮಶಕ್ತಿಯಾಗಿ 24 ಗಂಟೆ ಒಂದು ಕ್ಷಣ ರೆಸ್ಟ್ ಇಲ್ಲದಂತೆ ದುಡಿಯುವ ಹೇ ಭಗವಂತ ನೀವು ಒಳಗಿದ್ದಿ. ಎಷ್ಟು ಅಂಶ ನನ್ನ ವರ್ತನೆಯಿಂದ ನಿನಗೆ ಖುಷಿಯಾಗಿದೆ, ಸಂತೋಷವಾಗಿದೆ, ಸಂತೃಪ್ತಿಯಾಗಿದೆ. ಆತ ಒಂದೊಮ್ಮೆ ಮಗು ಬೇಷ್ ಜಾಣ ಕಂದ ಅಂತ ಹೇಳಿದ್ದರೆ, ಅದನ್ನು ನಾವು ಕೇಳಿದರೆ ಅದು ನಿಜವಾಗಿಯೂ ಸಾರ್ಥಕ ಜೀವನ. ಆ ಬಗ್ಗೆ ನಾವು ಆತುರ ಪಡುವುದೇ ಇಲ್ಲ, ಆಸಕ್ತಿ ತೋರುವುದೇ ಇಲ್ಲ. ಕಾಣಬೇಕು ಕೇಳಬೇಕು ಅಂತ ನಾವು ವ್ಯವಧಾನದಿಂದ ವರ್ತಿಸುವುದೇ ಇಲ್ಲ. ನಮ್ಮಷ್ಟು ನಿಷ್ಪ್ರಯೋಜಕರು ಯಾರಿದ್ದಾರೆ? ಭಗವಂತನ ಕೃಪೆ ಅಂತ ನೀವು ತಿಳ್ಕೊಂಡ್ರೆ ನಿನ್ನದೇ ದೇಹ, ನನ್ನದೇ ದೇಹ ಅಂತ ಡಿಕ್ಲರೇಷನ್ ಕೊಟ್ಟಾಯ್ತು. ನಾವು ಯೋಚನೆ ಮಾಡಿ, ಜಗತ್ತಿನಲ್ಲಿ ಅವನ ಜಾಗಕ್ಕೆ ನೀವು ಹೋಗಿ ನಿಮ್ಮದೇ ಅಂತ ಬೋರ್ಡ್ ಹಾಕಿದ್ರೆ ಅವನು ಸುಮ್ಮನಿರ್ತಾನ? ಭಗವಂತನೇ ದೇಹ, ಟುಟುಂಬ ಆತನೇ ಕೆಲಸ ಮಾಡುತ್ತಿದ್ದಾನೆ, ದುಡಿಯುತ್ತಿದ್ದಾನೆ, ದಣಿವನ್ನು ನಿವಾರಿಸುತ್ತಿದ್ದಾನೆ. ಒಂದು ಅಂಶ ನಿನಗೆ ಥ್ಯಾಂಕ್ಸ್ ಕಣೋ, ಉಪಕೃತನಾಗಿದ್ದೆ ಕಣೋ, ನಿನ್ನಿಂದಲೇ ಬದುಕಿದ್ದೇನೆ ಕಣೋ. ನಾವು ಬಾಯಿ ಬಿಟ್ಟು ಹೇಳಿದೆ ಇಲ್ಲ. ಇಡೀ ಜಾಗೃತ ಅವಸ್ಥೆಯಲ್ಲಿ ನಾನು ನಂದು ನನ್ನಿಂದ ಅಂತ ಹೇಳ್ತೇವೆ. ಗಾಢ ನಿದ್ರೆಯಲ್ಲಿ ಹೆಣದಂತೆ ಬಿದ್ದಿರ್ತೇವೆ, ಏನು ಗೊತ್ತಿರುವುದಿಲ್ಲ. ಯೋಚನೆ ಮಾಡಿ, ಆ ಗಾಢ ನಿದ್ರೆಯಲ್ಲಿ ಭಗವಂತ ಅತ್ಯಂತ ಖುಷಿಯಿಂದ ಇರ್ತಾನಂತೆ. ದೇಹದ ಕಣಕಣವನ್ನು ಕ್ಷಣ ಕ್ಷಣ ನೋಡ್ತಾನಂತೆ. ಈ ಕ್ಷಣದಲ್ಲಿ ನಾನು ನನ್ನದು ನನ್ನಿಂದ ಅಂತ ಕೂಗ್ತಾ ಇಲ್ವಲ್ಲ ಮಗು, ನಾನು ಆರಾಮಾಗಿ ನಿನ್ನನ್ನು ಹತ್ತಿರದಿಂದ ಕ್ಲೋಸಪ್ ಆಗಿ ಕ್ಲೋಸ್ ಆಗಿದ್ದೇನೆ. ಭಗವತ್ ಕೃಪೆಯ ಒಳ ಅರ್ಥವನ್ನು ತಿಳಿದಾಗ ಗಾಢ ನಿದ್ರೆಯಲ್ಲಾಗುವ ಅನುಭವ ಜಾಗೃತಾವಸ್ಥೆಯಲ್ಲಿ ಆಗಬೇಕಂತಾರೆ ಶ್ರೀ ಗುರುಜಿ ಸ್ವಾಮಿ ಕಾಂದರು. ನಿನ್ನದೇ ದೇಹ, ನೀನೇ ದುಡಿಯುವುದು, ನೀನೇ ನುಡಿಯುವುದು, ನೀನೇ ಬಡಿಯುವುದು. ಹೆಸರಿಗೆ ಮಾತ್ರ ನಾನು ನನ್ನದು ನನ್ನಿಂದ ಎಂಬುದು ತಾತ್ಕಾಲಿಕವಾಗಿ ಹೆಸರಿಗೆ ಮಾತ್ರ ಇದೆ. ಯಥಾರ್ಥವಾಗಿ ನೀನು ನಿನ್ನದು ನಿನ್ನಿಂದಲೇ. ಈ ಭಾವ ಯಾವಾಗ ನಿಮ್ಮಲ್ಲಿ ರಕ್ತಗತವಾಗುತ್ತದೆಯೋ ಅದು ಯಥಾರ್ಥವಾದ ಸಾಧನೆ, ಶೋಧನೆ, ಸಂಶೋಧನೆ. ಆಗ ಸಾಗಿಸುವುದು ನನ್ನದೆಲ್ಲ ನಿನ್ನದೇ, ಧರಿಸುವುದು ನಿನ್ನ ಮೇಲ್ಮೆ ನನ್ನ ಮೇಲ್ಮೆ ಅಂತ ತಾತ್ಕಾಲಿಕವಾಗಿ ಧರಿಸಿದ್ದೇನೆ. ನೆನೆಸುವುದು, ಅಯ್ಯೋ ಅದೆಷ್ಟು ಕೃಪಾಳು ನೀನು, ಅದೆಷ್ಟು ಸಹಕಾರಿ ನೀನು, ಅದೆಷ್ಟು ಸಹಾಯ ಮಾಡುವೆ ನೀನು. ಈ ಸಾಧನೆ ಅದು ಯಥಾರ್ಥವಾಗಿ ನಾನು ನನ್ನದು ನನ್ನಿಂದ ಎಂಬ ವೇದನೆ, ನೋವನ್ನು ಯಥಾರ್ಥವಾಗಿ ಕಣ್ಮರೆ ಮಾಡಿ ನಿವೇದನೆ ಅಂದರೆ ಬಯಲು ಮಾಡುತ್ತದೆ. ನೀನೇ ಸರ್ವಶಕ್ತ, ನೀನೇ ಸರ್ವಜ್ಞ, ನೀನೇ ಸರ್ವಾಂತರ್ಯಾಮಿ. ಮರೆತ ಈ ಸತ್ಯವನ್ನು ನಾನೀಗ ಗಟ್ಟಿಯಾಗಿ ತಿಳಿದಿದ್ದೇನೆ, ಗಟ್ಟಿಯಾಗಿ ನಂಬಿದ್ದೇನೆ, ಗಟ್ಟಿಯಾಗಿ ತುಂಬಿಕೊಂಡಿದ್ದೇನೆ. ಹೇ ಭಗವಂತ, ನಿನಗೆ ನೀನೇ ಸಾಟಿ, ನಿನಗೆ ಬೇರೆ ಯಾರೂ ಸಾಟಿ ಇಲ್ಲ. ಸುಪ್ರೀಂ ನೀನೇ, ಟಾಪ್ ಮೋಸ್ಟ್ ನೀನೇ. ಈ ಭಾವ ಯಾವಾಗ ನಿಮಗೆ 24 ಗಂಟೆ ಸ್ಥಾಯಿ ಆಗುತ್ತದೆಯೋ ಅದು ಸಾಧನೆಯ ತುತ್ತದಿ. ದೇವರ ಹೆಸರಿನಲ್ಲಿ ನಾವು ದೇವಾಲಯಕ್ಕೆ ಹೋಗೋದು, ದೇವರ ಮುಂದೆ ಪ್ರದಕ್ಷಿಣೆ ಹಾಕಿ ಸೊನ್ನೆಯಾಗುವುದು, ಸ್ತುತಿ ಸ್ತೋತ್ರ ಪಾರಾಯಣ ಮಾಡೋದು, ದೇವರನ್ನು ಪೂಜಿಸುವುದು, ಎಲ್ಲ ಉದ್ದೇಶ ನಾನಲ್ಲ ನೀನೇ ಎಲ್ಲ, ನಾನಿಲ್ಲ ನೀನೇ ಎಲ್ಲ, ನಾನು ಮಗು ತೋರು ನಗು, ನಾನು ಕಂದ ತೋರು ಅಂದ, ನನ್ನದೇನಿಲ್ಲ ಎಲ್ಲ ನಿನ್ನದೇ. ಕೈ ಜೋಡಿಸುವುದು, ಯೋಚನೆ ಮಾಡಿ, 10 ಬೆರಳನ್ನು ಜೋಡಿಸುವ ಉದ್ದೇಶ ಕೂಡ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯ ಹೇಳುತ್ತವೆ ನಾನಿಲ್ಲ ನೀನೇ. 2 ಕೈ 2 ಕಾಲು ಕರ್ಮೇಂದ್ರಿಯ ಹೇಳುತ್ತವೆ ನಾನಿಲ್ಲ ನೀನೇ. ಜೊತೆಗೆ ನನ್ನನ್ನು ಸದಾಕಾಲ ಪೀಡಿಸುವ ಮನಸ್ಸು, ಮಿದುಳಿನ ಹೊರಭಾಗ ಮನಸ್ಸು, ಅದು ಹೇಳುತ್ತದೆ ನಾನಿಲ್ಲ ನೀನೇ. ಈ 10 ಮಂದಿ ಯಥಾರ್ಥವಾಗಿ ನಾನು ಝೀರೋ, ನೀನು ನಿಜವಾದ ಹೀರೋ ಅಂತ ಹೇಳುತ್ತಿ. ಈ ಭಾವದಿಂದ ಕೈ 2 ನಾವು ಜೋಡಿಸಿದಾಗ 10 ಬೆರಳನ್ನ ಭಗವಂತನಿಗೆ ಅರ್ಪಿಸುವುದು ಅಂದರೆ ಈ 10 ಮಂದಿ
ಮೇಲೆ ಹತ್ತುವಂತೆ ನೀನು ವಿಶೇಷವಾದ ಕೃಪೆಯ ಸಹಾಯದೊಂದಿಗೆ ನನ್ನಲ್ಲಿ ನಾನು ನನ್ನದು ನನ್ನಿಂದ ಎಂಬ ಅಹಮಿಕೆಯನ್ನು ಸಂಪೂರ್ಣ ಸೊನ್ನೆ ಮಾಡಬೇಕು, ನಿಶ್ಶೇಷ ಮಾಡಬೇಕು, ಅದು ತಲೆ ಎತ್ತದಂತೆ ಮಾಡಬೇಕು. ಎಲ್ಲ ನಾನು ಅನ್ನುವಾಗ ನೀನು ಅದು ನಿನ್ನ ಉದ್ದೇಶವಾಗಿ ಭಗವಂತನಿಂದ ಭಗವಂತನ ಮೂಲಕ ಅಂತೆ ನೀನು ಟೇಕ್ ಇಟ್ ಫಾರ್ ಗ್ರ್ಯಾಂಟೆಡ್ ಆಗಬೇಕೋ. ಅದಕ್ಕೆ ತಕ್ಷಣ ಆಯಿತೋ, ತಪ್ಪಿಲ್ಲದಂತೆ ನಿನ್ನನ್ನು ಮುನ್ನಡೆಸುವೆ, ಮೇಲೆತ್ತುವೆ ಅನ್ನುತ್ತಾನೆ. ಯೋಚನೆ ಮಾಡಿ, ಈ ರೀತಿ ಯಥಾರ್ಥವಾದ ಭಾವನೆಯ ಬದಲಾವಣೆ ಆದಾಗ ಅದು ಯಥಾರ್ಥವಾದ ಭಗವತ್ ಕೃಪೆ, ಅಪಾರ, ಅನಂತ, ಅದ್ಭುತ ಎಂಬುದಕ್ಕೆ ಸ್ಪಷ್ಟ ಸಾಕ್ಷಿಯಾಗುತ್ತದೆ. ನೀವು ಲೆಟ್ರ್ ಹಾಕಿದ್ದೀರಿ, ಉತ್ತರ ಬಂದಿದೆ, ಮಾತಾಡಿದ್ದೀರಿ, ಪ್ರತ್ಯುತ್ತರ ಬಂದಿದೆ. ಇಲ್ಲಿಯೂ ಕೂಡ ನೀನೇ ಸರ್ವಸ್ವ, ನೀನೇ ಸರ್ವಶಕ್ತ, ನೀನೇ ಸರ್ವಜ್ಞ ಅಂತ ನೀವು ಕೈ ಜೋಡಿಸಿ ತಲೆ ತಗ್ಗಿಸಿ ವಿನಮ್ರರಾಗಿ ವಿನೀತರಾಗಿ ಭಗವಂತನ ಮುಂದೆ ಝೀರೋ ಆದಾಗ ಆಗ ಆತ ಮಗು, ಮುದ್ದು, ಕಂದ, ಚಿನ್ನ, ಒಪ್ಪಿದೆ, ನಾನು ಒಪ್ಪಿದ್ದೇನೆ, ನಿನ್ನನ್ನು ಮೆಚ್ಚಿದ್ದೇನೆ, ನನ್ನ ಶ್ರಮ ನಿನ್ನನ್ನು ಬದುಕಿಸಲಿಕ್ಕಾಗಿಯೇ, ನಿನ್ನ ನಗು ನಲಿವು ನಂದದ ಆತ್ಮವಿಶ್ವಾಸ ಹೆಚ್ಚಲಿ ಎಂದೆ, ನೀನು ನನ್ನ ಮಗು ತಾನೇ, ಹಾಗಾಗಿ ಎಲ್ಲ ನಾನು ಶ್ರಮಿಸುವೆ, ಮಗು ನೀನು ನನ್ನವನು ಎಂಬ ಮಧುರ ಮಾರ್ದನಿ ನಿಮ್ಮ ಒಳಕಿವಿಗೆ ಬಂತು ಎಂದರೆ ಅದು ಯಥಾರ್ಥವಾಗಿ ಭಗವಂತನಿಂದ ಅಕ್ನಾಲೇಜ್ಮೆಂಟ್ ಬಂದಿದೆ, ಆತ ಮೆಚ್ಚಿದ್ದಾನೆ, ಆತ ಬೇಷ್ ಎಂದಿದ್ದಾನೆ ಅಂತ. ದಿನದ ಕ್ಷಣವು ಕಣಕಣವು ಈ ರೀತಿಯ ಮಾರುತ್ತರ ಪಡೆದು ನಿಮ್ಮ ದಿನಚರಿ ಸಾಂಗವಾಗಬೇಕು. ಯಥಾರ್ಥವಾಗಿ ದಿವ್ಯವೂ ಭವ್ಯವೂ ನವ್ಯ ಆಗಬೇಕು. ಪ್ರಯತ್ನಿಸೋಣವೇ. ನಮಸ್ಕಾರ. ಜನವರಿ 1, 1886 ಶ್ರೀರಾಮಕೃಷ್ಣರ ಜೀವನದಲ್ಲಿ ಕಲ್ಪತರು ದಿನ. ಅಂದರೆ ಆ ದಿನ ಮಧ್ಯಾಹ್ನ 3 ಗಂಟೆಗೆ ಅವರು ಭಾವಾವೇಶದಿಂದ ಕಾಶಿಪುರ ಗಾರ್ಡನ್ ವಿಹಾರ ಮಾಡುತ್ತಲೇ ಇರುವಾಗ ಭಕ್ತರ ಗಡಣ ಅವರಿಗೆ ತುಂಬ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿತು. ಆಗ ಭಾವಾವೇಶದಿಂದ ಅವರು ತಮ್ಮನ್ನೇ ಮರೆತು ಎರಡೂ ಕೈಗಳನ್ನು ಮೇಲೆತ್ತಿ ಎಲ್ಲ ಭಕ್ತರಿಗೂ ಕೂಡ ಕಣ್ತುಂಬಿ ಆಶೀರ್ವಾದ ಮಾಡುತ್ತಾರೆ. ಹೇಗೆ ಕಲ್ಪವೃಕ್ಷ ಆಶೆಯನ್ನು ಈಡೇರಿಸುತ್ತೆಯೋ ಆ ದಿನ ಭಾವಾವೇಶದಿಂದ ಶ್ರೀ ಗುರು ಮಹಾರಾಜರು ನಿಮ್ಮೆಲ್ಲರ ಆಶೆ ಈಡೇರಿಸಲ್ಪಡಲಿ, ಜನ್ಮಪೂರ್ತಿ ನಗು ನಲಿವು ನಂದದ ಆತ್ಮವಿಶ್ವಾಸ ಅಕ್ಷಯವಾಗಿ ಅನಂತ ಕಾಲದ ತನಕ ಮುನ್ನಡೆಸಲಿ ನಿಮ್ಮನ್ನು ಎಂದು ಮನಸ್ಸು ಆಶೀರ್ವದಿಸಿದ್ದು. ಅದಕ್ಕೆ ಈ ಜನವರಿ 1 ಕಲ್ಪತರು ದಿನ ಎಂಬ ವೈಶಿಷ್ಟ್ಯವನ್ನು ಪಡೆಯುತ್ತದೆ. ಸಾಧಕರೆಲ್ಲರ ಜೀವನದಲ್ಲಿ ಅವರ ಎಣಿಕೆಯಂತೆ ವರ್ಷಪೂರ್ತಿ ಆಧ್ಯಾತ್ಮಿಕ ತೃಷೆಯನ್ನು ಇಷ್ಟದೇವರು ಪೂರೈಸುತ್ತಾನೆ. ತನ್ಮೂಲಕ ನಗು ನಲಿವು ನಂದದ ಆತ್ಮವಿಶ್ವಾಸ, ನಮ್ಮವರೇ ಎಲ್ಲ ಎಂಬ ವಿಶಾಲತೆ, ನನ್ನದೇನಿಲ್ಲ ಎಂಬ ಶೂನ್ಯತೆ, ಈ ಎಲ್ಲ ಭಾವ ಸಮೃದ್ಧಿಯಾಗಿ ಅನಂತ ಕಾಲದ ತನಕ ಅಪೂರ್ವವಾಗಿ ಜಗತ್ತಿನ ಉದ್ದಗಲಕ್ಕೂ ಕೂಡ ಬೆಳೆಯಬೇಕು ಎಂಬರ್ಥದಿಂದ ಈ ದಿನವನ್ನು ಜನವರಿ 1 ಕಲ್ಪತರು ದಿನ ಎಂಬರ್ಥದಿಂದ ಸಾಧಕ ಗಡಣ ಚೆನ್ನಾಗಿ ಶ್ರದ್ಧಾಭಕ್ತಿಪೂರ್ವಕವಾಗಿ ಆಚರಿಸುತ್ತಲೇ ಬಂದಿದೆ. ನಮ್ಮೆಲ್ಲರ ಪಾಲಿಗೆ ಕಲ್ಪತರು ದಿನ ಶ್ರೀ ಗುರು ಮಹಾರಾಜರಾದ ಪರಮ ಪೂಜ್ಯ ರಾಮಕೃಷ್ಣ ಪರಮಹಂಸರ ಪವಿತ್ರ ಸ್ಮರಣೆಯೊಂದಿಗೆ ಆಂತರಿಕ ಯಾನಕ್ಕೆ ಖಂಡಿತವಾಗಿಯೂ ನಾವು ಮುಂದಾಗೋಣ.
ಬಾರಿ ಬೇಡಿದ್ದೆ ನಾನು. ಬೆಳಗ್ಗೆ ಬಂದು ನನ್ನ ಒಳಗಿನ ತಳಮಣವನ್ನು ನಿವಾರಿಸು. ಹೊರಗಡೆ ನೀವು ಬಾಯ್ಬಿಟ್ಟು ಹೇಳುವುದಿಲ್ಲ. ನನ್ನ ಒಳದೃಷ್ಟಿ ಗಾಢವಾಗಿಲ್ಲ, ಗೂಢವೇ ಆಗಿದೆ. ಅಯ್ಯೋ, ಒಮ್ಮೆ ಬಂದು ಮೇಲೆತ್ತಿ ಸಾಕಷ್ಟು ನೊಂದಿದ್ದೇನೆ. ಗಡ್ಡ ಮೀಸೆ ಜಟೆ ಬಿಟ್ಟವರನ್ನೆಲ್ಲ ಸಾಕಷ್ಟು ಹಿಂಬಾಲಿಸಿ ಸಾಕಷ್ಟು ಸೋತಿದ್ದೇನೆ. ಅಂತರಂಗದಲ್ಲಿ ಏನೂ ಇಲ್ಲ, ಒಳಗಡೆ ಇರುವುದು ಕಸ ಮಾತ್ರ ಎಂದು ಗೊತ್ತಾಗಿದೆ. ನಿಮ್ಮನ್ನು ನಾನು ಸಾರ್ಥಕ ಸಾಧಕರೆಂದು ತಿಳಿದು ಒಂದೊಮ್ಮೆ ನಾನು ಅದೇ ಮೋಸದ ಹೊಂಡಕ್ಕೆ ಬಿದ್ದರೆ ಬಳಿಗೆ ಬಾ ಬೇಗ ಗುರುವೆ ಗುಳೋ ಎಂತು. ಎಷ್ಟು ದಯಾಮಯರೆಂದರೆ ಅಂತರಂಗದಲ್ಲಿ ಆಶ್ವಾಸನೆಯ ಬೆಳಕನ್ನು ಮೂಡಿಸಿದರು. ಮಾಣಿ ದರ್ಶನ ಕೊಟ್ಟಗಳಿಗೆ ಕೊಟ್ಟರು. ಆಶೆಯ ಬೆಳಕು ಮಿಂಚುವಂತೆ ಮಾಡಿದರು. ಖಂಡಿತವಾಗಿಯೂ ಗೆಲ್ಲುವೆ ಎಂಬ ಸದಾಶೆ ಸನಾತ ಪ್ರಜ್ಞೆ ಹೆಚ್ಚುವಂತೆ ಮಾಡಿದರು. ಅವರೇ ಒಳಗಿದ್ದು ಎಲ್ಲ ಕೈಯಾಡಿಸಿದರು. ಏನು ಗೊತ್ತಿಲ್ಲ ಎಂಬಂತೆ ಇದ್ದರು. ನಿಷ್ಠ ಸಾಧಕ ಯಥಾರ್ಥವಾಗಿ ಎಲ್ಲ ಸತ್ಯ, ಎಲ್ಲ ಗೊತ್ತಿದೆ, ಏನು ಗೊತ್ತಿಲ್ಲ, ತೀರಾ ಪೆದ್ದನಂತಿರುತ್ತಾನೆ. ನನ್ನ ಯೌವನದ ಕಾಲದಲ್ಲಿ ನನ್ನ ಕಥೆ ಇಷ್ಟೇ. ಎಲ್ಲ ಕಡೆ ಹೋಗಿದ್ದೆ, ಸತ್ಯ ಸಿಗುತ್ತದೆ, ಸ್ವಾರ್ಥತೆ ಸೊನ್ನೆಯಾಗುತ್ತದೆ, ಸಮರ್ಥ ಶಕ್ತಿ ಭಕ್ತಿ ಯುಕ್ತಿ ಪ್ರಕಟವಾಗುತ್ತದೆ. ಸದಾಶೆ ಸನಾತ ಪ್ರಜ್ಞೆಯ 2 ಕಣ್ಣುಗಳನ್ನು ಬೆಳೆಸಬೇಕೆಂದು ಎಲ್ಲೆಲ್ಲಿ ಓಡಿದೆ. ಎಲ್ಲರಲ್ಲೂ ಗುರುವೆಂದು ಸಾಷ್ಟಾಂಗ ನಮಸ್ಕಾರ ಸಹಸ್ರ ಮಾಡಿದೆ. ಯಾರೂ ತರಿಸಲಿಲ್ಲ. ತಲೆಯ ಮೇಲೆ ಕೈ ಇಡುತ್ತಾರೆ, ತಲೆ ಒಳಗಡೆ ಮಾಯೆ ತೆಗೆಯುವುದೇ ಇಲ್ಲ. ಹುಚ್ಚನಂತೆ ನನ್ನ ಗುರುಜಿ ಸಿಕ್ಕಿದರು. ತಿರುಕನಂತೆ ವರ್ತಿಸಿದರು. ತಲೆಹರಟೆಯಂತೆ ನನ್ನ ತಲೆಯನ್ನು ಮತ್ತಷ್ಟು ಹೊಂಡಕ್ಕೆ ಹಾಕಿಬಿಟ್ಟರು. ತಕ್ಷಣ ಪ್ರಜ್ವಲ್ಯಮಾನವಾಗಿ ಬೆಳಕನ್ನು ಕಂಡೆ. ಅವರ 2 ಕಣ್ಣು ಯಥಾರ್ಥವಾಗಿ ಪ್ರಜ್ವಲ್ಯಮಾನವಾದ ಯಥಾರ್ಥವಾದ ಅಂತರಂಗ ಬಹಿರಂಗವನ್ನು ಶೋಧಿಸಿ ಸಂಶೋಧಿಸುವ ಯಥಾರ್ಥ ಕಿಡಿಗಳು ಮಿಡಿಗಳು ಹಿಡಿಗಳು ಆಗಿದ್ದವು. ನಾನು ಬಚಾವಾದೆ ಅಲ್ಲ, ಜಗದಂಬೆ ನನ್ನನ್ನು ಬಚಾವ್ ಮಾಡಿದಳು. ಖಂಡಿತವಾಗಿ ಸಂಸಾರ ಸಾಗರದಿಂದ ಎತ್ತಿದರು. ನನ್ನನ್ನು ಸಾಂಸಾರಿಕ ಬಂಧನದಿಂದ ಮೇಲೇರಿಸಿ ವಿಶಾಲವಾದ ವಿಶ್ವಮಾನವನನ್ನಾಗಿ ತಮ್ಮ ಸ್ಪರ್ಶ ಮಾತ್ರದಿಂದ ರೂಪಿಸಿದರು ಅಂತ ನನ್ನ ಗುರುಜಿ ಸಾಕ್ಷಾತ್ತಾಗಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ನೀವೆಷ್ಟು ಪುಣ್ಯವಂತರು.